ನೀವೆಲ್ಲರೂ ರೀಸೆಂಟ್ ಆಗಿ ಪುಣೆ ಕೇಸ್ನ ನೋಡಿರ್ತೀರಿ. ಎಷ್ಟೋ ನ್ಯೂಸ್ಗಳಲ್ಲಿ ಸ್ಟೇಟ್ಮೆಂಟ್ ಏನಿರುತ್ತೆ ಅಂತ ಇರುತ್ತೆ. ಆದ್ರೆ ಇವಾಗ ಈ ನ್ಯೂಸ್ಗೆ ಒಂದು ಬಿಗ್ ಟ್ವಿಸ್ಟ್ ಏನಂತ ಸಿಕ್ಕಿದೆ ಅಂದ್ರೆ, ಆರೋಪಿ ಪರವಾಗಿ ವಕೀಲರು ಇದಾರಲ್ಲ, ಅವ್ರು ಹೇಳ್ತಿದ್ದಾರೆ ದಿಸ್ ವಾಸ್ ವಿತ್ ಕನ್ಸೆಂಟ್, ಅಂದ್ರೆ ಇಬ್ರು ಒಪ್ಪಿಗೆ ಮೇರೆಗೆ ನಡೆದಿರುವಂತದ್ದು, ದಿಸ್ ಇಸ್ ನಾಟ್ ಅ ಅಂತ ಹೇಳ್ಬಿಟ್ಟು ಕ್ಲೇಮ್ ಮಾಡ್ತಾ ಇದ್ದಾರೆ. डेंजरस रूप का मैटर है और यहाँ पे जो बता रहे थे वो की सिंपत्ति ले रहे थे कि महिला मैटर है बोल के. ಲಾಯರ್ ಏನಂತ ಕ್ಲೇಮ್ ಮಾಡ್ತಾರೆ, ಆಕೆ ಮೇಲೆ ಇದು ಬಲವಂತವಾಗಿ ನಡೀತಿದೆ ಅಂತ ಇದ್ದಾಗ ಆಕೆ ಯಾಕೆ ಚೀರ್ಲಿಲ್ಲ, ಕೂಗ್ಲಿಲ್ಲ, ಜನಗಳ ಹೆಲ್ಪ್ ಅನ್ನ ಕೇಳಲಿಲ್ಲ, ಅಂದ್ರೆ ಕೂಗ್ಲಿಲ್ಲ ಅಂತ. ಆ ಬಸ್ ನಿಂತಿದಂತ ಜಾಗ ತುಂಬಾ ಯಾರು ಜನಗಳೇ ಇಲ್ಲದೆ ಇರುವಂತ ಜಾಗ ಏನಿರ್ಲಿಲ್ಲ, ಸ್ವಲ್ಪನೇ ದೂರ ಇತ್ತು ಅನ್ನೋ ತರ ಕ್ಲೇಮ್ ಮಾಡ್ತಾ ಇದ್ದಾರೆ. कोई आई विटनेस नहीं था. 5:45 का वक्त है, इतना सवेरे का वक्त है, वो चिल्ला सकती थी, बचाओ बोल के डिफेंस ले सकती थी, लेकिन इसके अंदर कोई भी फोर्सफुली नहीं हुआ है. ಏನಿದು ಒಂದ್ರ ಮೇಲೊಂದು ಟ್ವಿಸ್ಟ್. ಈ ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಲೆಟ್ ಮಿ ಟೆಲ್ ಯು, ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ ಗಳ ಬಗ್ಗೆ ನಿಮಗೆ ಸಿಂಪಲ್ ಆಗಿ 10 ನಿಮಿಷದಲ್ಲಿ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So let's get into the topic. ಈ ಸ್ಟೋರಿ ಬರೀ ಒನ್ ಡೈರೆಕ್ಷನ್ ಅಲ್ಲಿ ಹೋಗ್ತಿತ್ತು, ಆದ್ರೆ ಈಗ ಮಲ್ಟಿ ಡೈರೆಕ್ಷನ್ ತಗೊಂಡಿದೆ. ಫೆಬ್ರವರಿ 25ನೇ ತಾರೀಕು ಬೆಳಗಿನ ಜಾವ ಸುಮಾರು 5:30 ಅಂತ ಟೈಮಲ್ಲಿ ಒಂದು 26 ವರ್ಷದ ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಿರುವಂತ ಹುಡುಗಿ ಪುಣೆಯ ಸ್ವರ್ಗೇಟ್ ಬಸ್ ಸ್ಟಾಂಡ್ ಅಲ್ಲಿ ತನ್ನ ಊರಿಗೆ ಹೋಗ್ಬೇಕು ಅಂತ ನಿಂತ್ಕೊಂಡಿರ್ತಾಳೆ. ಆಕೆಯ ಹತ್ರ ಒಬ್ಬ ಅನ್ನೋನ್ ಪರ್ಸನ್, 37 ವರ್ಷದ ಒಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಆಕೆಯ ಹತ್ರ ಬಂದು ಜನರಲ್ ಆಗಿ ಮಾತಾಡ್ತಾ, ಆಕೆ ಜೊತೆಗೆ ಫ್ರೆಂಡ್ಲಿ ಆಗಿ ಮಾತಾಡ್ತಾ, ಸ್ವೀಟ್ ಆಗಿ ಮಾತಾಡ್ತಾ ಆಕೆಯ ಪರಿಚಯವನ್ನ ಮಾಡ್ಕೊಂತಾನೆ. ಪರಿಚಯನ ಮಾಡ್ಕೊಂತ ಆಕೆಗೆ ಕೇಳ್ತಾನಂತೆ, ದೀದಿ ಕಹಾ ಜಾನಾ ಹೈ, ಅಂದ್ರೆ ಸಿಸ್ಟರ್ ನೀವ್ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನಂತೆ. ಆಕೆ ನಾನು ಫಲ್ಟನ್ ಹೋಗ್ಬೇಕು ಅಂತ ಹೇಳ್ತಾಳೆ. ಆಕೆ ಇರುವಂತ ಪುಣೆಯ ಪ್ಲೇಸ್ ಇಂದ ಆಕೆಯ ಊರು ಸುಮಾರು 100 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ಮೇಲೆ ಆ ವ್ಯಕ್ತಿ, ನಿಮ್ಮ ಬಸ್ಸು ಇಲ್ಲೇ ನಿಂತಿದ್ಯಲ್ಲ, ನೀವು ಇನ್ನೂ ಇಲ್ಲೇ ನಿಂತ್ಕೊಂಡಿದಾರಲ್ಲ ಅನ್ನೋ ತರ ಒಂದೇನೋ ಸ್ಟೇಟ್ಮೆಂಟ್ ಕೊಡ್ತಾನಂತೆ. ಆಕೆ ಎಲ್ಲಿ ನಿಂತಿದೆ ಅಂತ ಕೇಳಿದಾಗ, ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆಕೆನ ಕರ್ಕೊಂಡೋಗಿ ಅಲ್ಲೇ ಬಸ್ಗಳು ನಿಂತಿರುತ್ತಲ್ಲ, ಯೂಶಲಿ ಹೋಗದೇ ಇರೋ ಬಸ್ಗಳು ಅಥವಾ ಅವತ್ತಿಗೆ ಮುಗ್ದಿರುವಂತ ಬಸ್ಗಳು ಒಂದು ಜಾಗದಲ್ಲಿ ನಿಂತಿರುತ್ತಲ್ಲ, ಅಂತ ಬಸ್ಗಳ ಕಡೆ ಕರ್ಕೊಂಡು ಹೋಗ್ತಾನಂತೆ. ಅಲ್ಲಿ ಒಂದು ಬಸ್ ಅಲ್ಲಿ ಲೈಟೇ ಆನ್ ಆಗಿರೋದಿಲ್ವಂತೆ. ಆಕೆ ಕೇಳ್ತಾಳೆ, ಏನು ಲೈಟೇ ಆನ್ ಆಗಿಲ್ಲ, ಯಾರು ಇಲ್ವಾ, ಇದು ಹೋಗ್ತಿಲ್ವಾ, ಕರೆಕ್ಟ್ ಆಗಿ ಹೇಳಿ ಅಂತ ಸ್ವಲ್ಪ ಭಯದಲ್ಲೇ ಕೇಳ್ತಾಳಂತೆ. ಆತ ಹೇಳ್ತಾನಂತೆ, ಇಲ್ಲ ಇಲ್ಲ ಎಲ್ಲರೂ ಮಲ್ಕೊಂಡಿರ್ಬೇಕು, ಇನ್ನೇನು ಗಾಡಿ ಹೊರಡೋ ಟೈಮು, ನೀವು ಒಳಗಡೆ ಹೋಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾನಂತೆ. ಫೋನ್ ಟಾರ್ಚ್ ಆನ್ ಮಾಡ್ಕೊಂಡು ಬಸ್ ಒಳಗಡೆ ಹೋಗ್ತಾಳಂತೆ. ಆಕೆ ಹೋದ್ಮೇಲೆ ಈತ ಹಿಂದೆಯಿಂದ ಬಂದು ಆ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಬಲವಂತವಾಗಿ ಆಕೆ ಮೇಲೆ ಮಾಡಿದ್ದಾನೆ ಅಂತ ನ್ಯೂಸ್ ಇದೆ. ಇದು ಫೈಲ್ ಆಗಿರುವಂತ ಒಂದು ರಿಪೋರ್ಟ್ ಮತ್ತೆ ಆಕೆಯ ಕಡೆಯಿಂದ ತಗೊಂಡಿರುವಂತ ಒಂದು ಸ್ಟೇಟ್ಮೆಂಟ್ ರಿಪೋರ್ಟ್. ಇದನ್ನ ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಾರೆ ಮೀಡಿಯಾ ಮುಂದೆ. रात की लेट हुई है बस, तो लोग अंदर सोए हैं, इसीलिए लाइट बंद है, तुम अंदर जाके टॉर्च लगा के देख लो, लोग वहाँ पर होंगे. वो लड़की अंदर गई, फिर ये पीछे से अंदर गया और दरवाजा बंद किया. उसके बाद उसने उसके साथ ये गलत हरकत की. ಯಾವುದೇ ಒಂದು ಇನ್ಸಿಡೆಂಟ್ ನಡೆದ್ರೆ ಪೊಲೀಸ್ನವರು ಒಂದು ಪ್ರೂಫ್ ನ ಹುಡುಕ್ತಾರೆ. ಫಸ್ಟ್ ಆರೋಪಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸ್ನವರು ಫಸ್ಟ್ ಚೆಕ್ ಮಾಡೋದು ಯಾವಾಗಲೂ CCTV ಫುಟೇಜ್. ಆ CCTV ಕ್ಯಾಮ್ರಾದಲ್ಲಿ ಆತನ ಮುಖ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣೋದಿಲ್ಲ, ಬಟ್ ಆದ್ರೆ ಆಕೆ ಹೋಗ್ತಿರೋದು, ಆತ ಹೋಗ್ತಿರೋದೆಲ್ಲ ಸ್ವಲ್ಪ ಕಾಣುತ್ತೆ. ಅದು ಫಸ್ಟ್ ಎವಿಡೆನ್ಸ್ ಆಗುತ್ತೆ. ಸೆಕೆಂಡ್ ಎವಿಡೆನ್ಸ್, ಆತನ ಮುಖ ಕ್ಲಾರಿಟಿ ಇಲ್ಲ, ಯಾರು ಮಾಡಿರೋದು ಅಂತ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಆಕೆ ಸ್ಟೇಟ್ಮೆಂಟ್, ವಿಕ್ಟಿಮ್ ಸ್ಟೇಟ್ಮೆಂಟ್ ನ ತಗೋತಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಆತನ ಮುಖ ಹೇಗಿತ್ತು, ಆತ ಯಾವ ಬಟ್ಟೆ ಹಾಕೊಂಡಿದ್ದ, ಆತ ಯಾವ ತರ ಮಾತಾಡ್ತಿದ್ದ, ಆತನ ಬಿಹೇವಿಯರ್ ಎಲ್ಲವನ್ನು ಸ್ಟೇಟ್ಮೆಂಟ್ ಅಲ್ಲಿ ತಗೊಂತಾರೆ. ಸೊ ಮೂರನೇದು ಏನ್ ಮಾಡ್ತಾರೆ, ಅದೇ ಬಸ್ ಸ್ಟಾಂಡ್ ಅಲ್ಲಿ ಇದ್ದಂತ ವರ್ಕ್ ಮಾಡ್ತಿದ್ದಂತ ಎಲ್ಲ ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳು, ಅಲ್ಲಿರುವಂತ ಅಂಗಡಿಗಳು, ಅವ್ರಗಳನ್ನೆಲ್ಲ ವಿಚಾರಿಸ್ತಾರೆ. ಇದೊಂದು ಸ್ಮಾಲ್ ಸ್ಕೆಚ್ ತರ ಏನೋ ಮಾಡಿಸ್ಕೊಂಡೋಗಿ. ಸೊ ಅಲ್ಲಿ ಆ ವ್ಯಕ್ತಿ ಯಾರು ಅಂತ ಪೊಲೀಸ್ನವ್ರಿಗೆ ಗೊತ್ತಾಗತ್ತೆ. ಆತನ ಹೆಸರು ದತ್ತಾತ್ರೇಯ ರಾಮದಾಸ್ ಗಡೆ. ಪೊಲೀಸ್ನವರು ಅವ್ನ ಫೋನ್ ನಂಬರ್ನ ಕಲೆ ಹಾಕ್ತಾರೆ. ಅವ್ನು ಎಲ್ಲಿರ್ಬೋದು ಅಂತ ಹೇಳ್ಬಿಟ್ಟು ಅವ್ನ ಫೋನ್ನೆಲ್ಲ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತನಿಗೂ ಕೂಡ ಈ ನ್ಯೂಸ್ಗಳೆಲ್ಲ ಗೊತ್ತಾಗಿರುತ್ತೆ. ಸೊ ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಆರೋಪಿ ಯಾರು ಅಂತ ಗೊತ್ತಾಯ್ತು. ಆ ಪೊಲೀಸ್ನವರು ಅವನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಮುಂಚೆ ಅವ್ನಿಗೇನಾದ್ರೂ ಟ್ರ್ಯಾಕ್ ರೆಕಾರ್ಡ್ ಇದೆಯಾ, ಪೊಲೀಸ್ ರೆಕಾರ್ಡ್ ಇದೆಯಾ ಅಂತ ಚೆಕ್ ಮಾಡಿ ನೋಡಿದಾಗ ಪೊಲೀಸ್ನವರಿಗೆ ಗೊತ್ತಾಗುತ್ತೆ ಆತನ ಮೇಲೆ 6 ಕೇಸ್ಗಳು ಫೈಲ್ ಆಗಿದ್ದಾವೆ. 2015 ಇಂದ ಇಲ್ಲಿವರೆಗೂ ಆತನ ಮೇಲೆ ರಾಬರಿ, ಚೈನ್ ಸ್ನ್ಯಾಚಿಂಗ್, ಕಳ್ಳತನ, ಈ 3 ಮೇಲೆ ಟೋಟಲ್ 6 ಕೇಸ್ಗಳು ಫೈಲ್ ಆಗಿರುತ್ತೆ. 6 ಕೇಸ್ಗಳು ಫೈಲ್ ಆಗಿದ್ರು ಕೂಡ ಆತ 2019 ಅಲ್ಲಿ ಬೇಲ್ ಮೇಲೆ ಹೊರಗಡೆ ಬಂದಿರ್ತಾನೆ. ಆತ ಬೇಸಿಕಲಿ ಡ್ರೈವರ್ ಅಂತ ಕೂಡ ಕೆಲವು ನ್ಯೂಸ್ ಅಲ್ಲಿ ಇದೆ, ಮದುವೆ ಆಗಿದ್ದ, ನಮ್ಮ ಮಗ ಇದ್ದ ಅಂತ ಕೂಡ ನ್ಯೂಸ್ ಇದೆ. ಈಗ ಪೊಲೀಸ್ನವರು ಆತನ ಫೋನ್ ನ ಟ್ರೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆದಾಗಿ ಯಾವ ನೆಟ್ವರ್ಕ್, ಯಾವ ಸಿಗ್ನಲ್ ಅಲ್ಲಿ, ಅಂದ್ರೆ ಯಾವ ಟವರ್ ಅಲ್ಲಿ ಸಿಗ್ನಲ್ ಲಾಸ್ಟ್ ಆಗಿದೆ, ಫೋನ್ ಯಾವಾಗ ಆಕ್ಟಿವ್ ಆಗಿತ್ತು ಕೊನೆ ತನಕ ಅಂತ ಹೇಳ್ಬಿಟ್ಟು, ಬಿಕಾಸ್ ಆಲ್ರೆಡಿ ಅವನು ಫೋನ್ ನ ಸ್ವಿಚ್ ಆಫ್ ಮಾಡಿರ್ತಾನೆ. ಅವರಿಗೆ ಗೊತ್ತಾಗುತ್ತೆ ಅವನ ಒಂದು ನೇಟಿವ್ ಗುನಟ್ ವಿಲೇಜ್
ಅನ್ನೋ ಜಾಗದಲ್ಲಿ ಕೊನೆಯದಾಗಿ ಅವನ ಫೋನು ಸ್ವಿಚ್ ಆಫ್ ಆಗಿರೋದು ಅಂತ ಗೊತ್ತಾಗುತ್ತೆ. ಈಗ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಆತನ ರಿಲೇಟಿವ್ಸ್ ಆತನ ನೇಟಿವ್ ಪ್ಲೇಸ್ ಗಳಿಗೆಲ್ಲ ಹೋಗಿ ಅಲ್ಲಿರುವಂತ ಲೋಕಲೈಟ್ಸ್ ಗಳಿಗೆಲ್ಲ ಇನ್ಫಾರ್ಮೇಶನ್ ಹೇಳ್ತಾರೆ. ಆತ ಏನಾದ್ರೂ ಮತ್ತೆ ಇಲ್ಲಿಗೆ ಬಂದ್ರೆ ನೀವು ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ, ಸರ್ಚ್ ಕೂಡ ಮಾಡ್ತಾ ಇರ್ತಾರೆ. ಈ ನ್ಯೂಸ್ ದಿನೇ ದಿನೇ ಬೆಳಿತಾ ಹೋಗುತ್ತೆ. ಯಾಕಂದ್ರೆ ಆಲ್ರೆಡಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಮಧ್ಯೆ ಯಾವುದೋ ಒಂದು ಬಸ್ ಇನ್ಸಿಡೆಂಟ್ ನಡೀತಾ ಇದೆ. ಇದಾಗ್ಲೇ ಅದೇ ಬಸ್ ಮಹಾರಾಷ್ಟ್ರ ಸ್ಟೇಟ್ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲೇ ಈ ತರ ಇನ್ಸಿಡೆಂಟ್ ನಡೆದಿದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋರಾಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಪ್ರೆಷರ್ ಆಗುತ್ತೆ. ಸುಮಾರು 500 ಪೊಲೀಸ್ಗಳು ಈತನನ್ನ ಹುಡ್ಕೋದಿಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಸರ್ಚಿಂಗ್ ಮಾಡ್ತಾ ಇದ್ದಾರೆ ಅಂತ ಒಂದು ಕೆಲವು ನ್ಯೂಸ್ ಗಳಲ್ಲಿದೆ. ಆದ್ರೆ ಆತ ಯಾವ ತರ ಸಿಗಾಕೊಂತಾನೆ ಗೊತ್ತಾ? ಅವನು ಪೊಲೀಸ್ನವ್ರ ಕೈಗೆ ಸಿಗಾಕೊಂಡಿದ್ದು ಅವನ ಹಸಿವಿನಿಂದ. ಅವನು ಯಾರ ಕಣ್ಣಿಗೂ ಕಾಣಬಾರ್ದು, ಯಾರ ಕೈಗೂ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಹೊಲ ಯಾರು ಇಲ್ಲದೆ ಇರುವಂತ ಜಾಗದಲ್ಲಿ ಈ ಕಬ್ಬಿನ ಗದ್ದೆ ಒಳಗಡೆ ಅಂತ ಕಡೆ ಎಲ್ಲೋ ಹೌಸ್ಕೊಂಡು ಇರ್ತಾನಂತೆ. ಆದ್ರೆ ಎಷ್ಟು ದಿನ ಯಾರ ಕಣ್ಣಿಗೂ ಕಾಣಿಸ್ಕೊಳ್ದಂಗೆ ಹೊಲದಲ್ಲೇ ಒಬ್ಬ ಮನುಷ್ಯ ಬದುಕೋಕ್ಕಾಗುತ್ತೆ ಹೇಳಿ? ಆತನಿಗೆ ಹಸುವಾಗಿದೆ, ಯಾವುದೋ ಒಂದು ವಿಲೇಜ್ ಹತ್ರ ಹೋಗ್ಬಿಟ್ಟು ಯಾವುದೋ ಒಂದು ಮನೆಯಲ್ಲಿ ಊಟನ ಏನೋ ಕೇಳಿದ್ನಂತೆ, ಮತ್ತೆ ವಾಪಸ್ ಹೋಗಿದ್ದಾನೆ. ಅವನು ಕೇಳೋದಕ್ಕೆ ಬಂದಂತ ಜಾಗದಲ್ಲಿ ಅಲ್ಲಿರುವಂತ ಲೋಕಲೈಟ್ಸ್ ಗಳು ಈತನ ಫೇಸ್ ನ ರೆಕಗ್ನೈಸ್ ಮಾಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಪೊಲೀಸ್ನವ್ರು ಏನ್ ಮಾಡಿದ್ದಾರೆ, ಅಲ್ಲಿಂದ ಸುಮಾರು 80 ಜನ ಏನೋ ಆ ಕಬ್ಬಿನ ಗದ್ದೆಯ ಹತ್ರ ಹುಡ್ಕೋದಿಕ್ಕೆ ಬಂದಿದ್ದಾರೆ. ಜೊತೆಗೆ ಡ್ರೋನ್ ಕೂಡ ಹಾರಿಸಿದ್ದಾರೆ. ಡ್ರೋನ್ ಹಾರಿಸಿ ಕ್ಯಾಮ್ರಾ ಕಣ್ಣಿಗೆ ಎಲ್ಲಾದ್ರೂ ಕಾಣುತ್ತಾ, ಎಲ್ಲಾದ್ರೂ ಹೌಸ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾರೆ. ಎರಡನೇದು, ಪೊಲೀಸ್ನವರು ಸ್ನಿಫರ್ ಡಾಗ್ ನ ಯೂಸ್ ಮಾಡ್ತಾರೆ. ಆ ಸ್ನಿಫರ್ ಡಾಗ್ ಗೆ ಏನ್ ಇನ್ಪುಟ್ ಅಂದ್ರೆ, ಘಟನೆ ನಡೆದಿರುವಂತ ಬಸ್ ನ ನೀವು ನೋಡಿದ್ರೆ ಕೆಲವು ಫೋಟೋಗಳು ರಿಲೀಸ್ ಆಗಿರೋದು ಅದು ತುಂಬಾ ಹಳೆ ಬಸ್ ಅಂತ ಕಾಣುತ್ತೆ. ಅಂದ್ರೆ ಅಲ್ಲಿ ಆ ಬಸ್ ನ ಯಾರು ಯೂಸ್ ಮಾಡೇ ಇಲ್ಲ ಅನ್ನೋ ತರ ಕಾಣುತ್ತೆ. ಅದರಲ್ಲಿ ಕೆಲವು ಬಟ್ಟೆಗಳು ಬಿದ್ದಿರೋದನ್ನೆಲ್ಲ ಇದೆ. ಪೊಲೀಸ್ ಡಾಗ್ ಗಳನ್ನ ಯಾವ ತರ ಟ್ರೈನ್ ಮಾಡಿರ್ತದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಸ್ನಿಫರ್ ಡಾಗಿಗೆ ಆತ ಹಾಕಿದಂತ ಬಟ್ಟೆಯ ವಾಸನೆಯನ್ನ ತೋರಿಸ್ತಾರೆ. ಆ ವಾಸನೆಯನ್ನ ಕಂಡಿಡ್ಕೊಂಡಂತ ನಾಯಿ ಕೂಡ ಆ ಗದ್ದೆ ಒಳಗಡೆ ಆತ ಎಲ್ಲಾದ್ರೂ ಇದನ್ನ ಅಂತ ಕೂಡ ಸರ್ಚ್ ಮಾಡ್ತಾ ಇರುತ್ತೆ. ಒಂದು ಕಡೆ ಪೊಲೀಸ್ ಸರ್ಚ್ ಮಾಡ್ತಾ ಇದ್ದಾರೆ, ಒಂದು ಕಡೆ ನಾಯಿ ಸರ್ಚ್ ಮಾಡ್ತಾ ಇದೆ, ಇನ್ನೊಂದು ಕಡೆ ಡ್ರೋನ್ ಕೂಡ ಸರ್ಚ್ ಮಾಡ್ತಾ ಇದೆ. ಸೊ ಆತ ಕೊನೆಗೂ ಸಿಕ್ಕೇ ಬಿಡ್ತಾನೆ. ಫೆಬ್ರವರಿ 28ನೇ ತಾರೀಕು ಆತನನ್ನ ಅರೆಸ್ಟ್ ಮಾಡ್ತಾರೆ. ಇನ್ಸಿಡೆಂಟ್ ನಡೆದಿರೋದು ಫೆಬ್ರವರಿ 25ನೇ ತಾರೀಕು ಬೆಳಗಿನ ಜಾವ 5:30 6 ಗಂಟೆ ಆ ಟೈಮಲ್ಲಿ. ಆತನನ್ನ ಅರೆಸ್ಟ್ ಮಾಡಿದ್ದು ಫೆಬ್ರವರಿ 28ನೇ ತಾರೀಕು ಸುಮಾರು ಸಂಜೆ ಆ ಟೈಮಲ್ಲಿ. ಆತನನ್ನ ಫಸ್ಟ್ ಕರ್ಕೊಂಡ್ಬಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಪೊಲೀಸ್ನವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಆತನ ಕತ್ತಿನ ಮೇಲೆ ಇರುವಂತ ಮಾರ್ಕ್ ಗಳನ್ನ ನೋಡಿ ಪೊಲೀಸ್ನವರು ಕೇಳಿದಾಗ ಆತ ಹೇಳ್ತಾನಂತೆ, ನಾನು ಸುಮಾರು 3 ಸಲ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟೆ ಹಗ್ಗದಿಂದ, ಆದ್ರೆ ಆಗ್ಲಿಲ್ಲ, ಫೈಲ್ ಆದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಆತನನ್ನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟು ಮಾರ್ಚ್ 12ನೇ ತಾರೀಕು ತನಕ ಆತನನ್ನ ಪೊಲೀಸ್ ಕಸ್ಟಡಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡುತ್ತೆ. ಆ ಜುಡಿಷಿಯಲ್ ಕಸ್ಟಡಿನಲ್ಲಿ ಕೋರ್ಟ್ ಪ್ರೊಸೀಡಿಂಗ್ ಮಾಡ್ಬೇಕಾದ್ರೆ ಆರೋಪಿಯ ಪರವಾಗಿ ಡಿಫೆನ್ಸ್ ಲಾಯರ್ ಇರ್ತಾರಲ್ಲ, ಅವರು ವಾದ ಮಾಡ್ತಾ ಇರ್ತಾರೆ. ವಾದ ಮಾಡ್ಬೇಕಾದ್ರೆ ಕೆಲವು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ಆ ಪಾಯಿಂಟ್ಸ್ ಗಳೇನಂದ್ರೆ, ನಂಬರ್ 1, ಇದು ಮ್ಯೂಚುವಲ್ ಕನ್ಸೆಂಟ್ ಇಂದ ನಡೆದಿರುವಂತ ಇನ್ಸಿಡೆಂಟ್, ದಿಸ್ ಇಸ್ ನಾಟ್ ಅ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಅಡ್ವೊಕೇಟ್ ವಾಜಿದ್ ಖಾನ್ ಏನಂತ ಆರ್ಗ್ಯುಮೆಂಟ್ ಮಾಡ್ತಾರೆ, ಈ ಇನ್ಸಿಡೆಂಟ್ ನಡೆದಿರೋದು ಸುಮಾರು 5:45 ಆ ಟೈಮಲ್ಲಿ ಅಂತ ಹೇಳ್ತಿದ್ರಲ್ಲ, ಅಲ್ಲಿ ಆಲ್ರೆಡಿ ಜನಗಳಿದ್ರು, ತುಂಬಾ ದೂರ ಅಂತ ಏನಿರಲ್ಲ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಹತ್ರನೇ ಇತ್ತು. ಇನ್ ಕೇಸ್ ಫೋರ್ಸ್ಫುಲಿ ಆತ ಆಕೆನ ಕರ್ಕೊಂಡು ಇದ್ರೆ ಆಕೆ ಯಾಕೆ ಜೋರಾಗಿ ಕಿರ್ಚ್ಲಿಲ್ಲ, ಕೂಗ್ಲಿಲ್ಲ, ಜನಗಳ ಹೆಲ್ಪ್ ಅನ್ನ ಕೇಳ್ಕೊಳ್ಳಿಲ್ಲ, ಅಂದ್ರೆ ಜೋರಾಗಿ ಯಾವ್ದು ಸೌಂಡ್ ಗಳನ್ನ ಮಾಡ್ಲಿಲ್ಲ. 5:45 का वक्त है, इतना सवेरे का वक्त है, वो चिल्ला सकती थी, बचाओ बोल के डिफेंस ले सकती थी, लेकिन इसके अंदर कोई भी फोर्सफुली नहीं हुआ है ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಡಿಫೆನ್ಸ್ ಲಾಯರ್ಸ್ ಗಳು ಮಾಡ್ತಿರುವಂತ ವಾದದ ಪ್ರಕಾರ ದಿಸ್ ಇಸ್ ನಾಟ್ ಅ ಅಂತ ಹೇಳ್ತಾ ಇದ್ದಾರೆ. ಈ ಇನ್ಸಿಡೆಂಟ್ ದಿನೇ ದಿನೇ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಬೆಳಿತಾನೆ ಹೋಗ್ತಾ ಇದೆ. ಒಂದೊಂದು ಕಡೆ ತಿರುವು ತಗೊಂತಾನೆ ಇದೆ. ಎಷ್ಟೋ ವುಮನ್ ಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ವುಮನ್ ಸೇಫ್ಟಿ ಸ್ಟ್ರಾಂಗ್ ಆಗಿಲ್ಲ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು. ಮಹಾರಾಷ್ಟ್ರದ ಯೋಗೇಶ್ ರಾಮದಾಸ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಈ ತರ ಇನ್ಸಿಡೆಂಟ್ ಗಳನ್ನ ನಡೆಯೋದಕ್ಕೆ 2 ರೀಸನ್ ಇರುತ್ತೆ. ಒಂದು, ಪರಿಚಯ ಇರೋರೇ ಈ ತರ ಫೋರ್ಸ್ಫುಲಿ ಮಾಡುವಂತ ಚಾನ್ಸಸ್ ಗಳು ಮೇಜರ್ ಜಾಸ್ತಿ ಇರುತ್ತೆ. ಪರಿಚಯ ಇಲ್ಲದೆ ಇರೋರು ಈ ತರ ಇನ್ಸಿಡೆಂಟ್ ಗಳಾಗೋದು ತುಂಬಾನೇ ಕಮ್ಮಿ ಇರುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. वो किसी पहचान के आदमी के द्वारा होते हैं, ऑलरेडी जो कांटेक्ट में पर्सन उनके थ्रू होते हैं, तो मेजरली वैसे केसेस सामने आते हैं. अननोन पर्सन के थ्रू होना ये केसेस जो रेयरली होते हैं. ಅದಕ್ಕೆ ಪರ ಮತ್ತೆ ವಿರೋಧ ಅಂತ ತುಂಬಾ ಹೈ ಲೆವೆಲ್ ಟಾಕ್, ಡಿಸ್ಕಷನ್, ಆರ್ಗ್ಯುಮೆಂಟ್ ನಡೀತಾನೆ ಇದೆ. ಅಂಡ್ ಆಲ್ಸೋ ಮಹಾರಾಷ್ಟ್ರದ ಹೆಣ್ಣು ಮಕ್ಕಳು ಎಲ್ಲರೂ ಬೀದಿಗಿಳಿದು ಮುಖಕ್ಕೆ ಮಾಸ್ಕ್, ಬಾಯಿಗೆ ಮಾಸ್ಕ್ ಎಲ್ಲ ಹಾಕೊಂಡು, ಹೆಣ್ಣು ಮಕ್ಕಳಿಗೆ ಇನ್ನೂ ಕೂಡ ಸೇಫ್ಟಿ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಎಷ್ಟೋ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು, ಎಷ್ಟೋ ಆಕ್ಟ್ಗಳು, ಎಷ್ಟೋ ಕಾನೂನುಗಳು ಏನೇನಿದ್ರು ಕೂಡ ಹೆಣ್ಣು ಮಕ್ಕಳ ಸೇಫ್ಟಿ ಅನ್ನೋದು ಇಲ್ಲ ಅಂತ
ಹೋರಾಟ ಮಾಡ್ತಾ ಇದ್ದಾರೆ. ಈಗ ಫೈನಲ್ ಸ್ಟೇಟ್ಮೆಂಟ್ ಅಂತ ಇನ್ನು ಬರೋದು ಬಾಕಿ ಇದೆ. ಯಾಕಂತಂದ್ರೆ ಪೊಲೀಸ್ನವ್ರು ಇನ್ನು ಕಾಂಪ್ರಹೆನ್ಸಿವ್ ಇನ್ವೆಸ್ಟಿಗೇಷನ್ ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಫೈನಲ್ ಕನ್ಕ್ಲೂಷನ್ ಅಥವಾ ಫೈನಲ್ ಸ್ಟೇಟ್ಮೆಂಟ್ ಅಂತ ಕೋರ್ಟ್ ಕೂಡ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಿಕಾಸ್ ಮಾರ್ಚ್ 12 ಆರೋಪಿನ ಪೊಲೀಸ್ ಕಸ್ಟಡಿನಲ್ಲಿ ಇಡಬೇಕಾಗಿದೆ ಅಂತ ಕೋರ್ಟ್ ಅನೌನ್ಸ್ ಮಾಡಿದೆ. ಈಗ ಒಂದು ಕಡೆ ವಿಕ್ಟಿಮ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ದಿಸ್ ಈಸ್ ಅನ್ ಅಂತ ಇದೆ. ಆದ್ರೆ ಇನ್ನೊಂದು ಕಡೆ ಡಿಫೆನ್ಸ್ ಲಾಯರ್ ಹೇಳಿರುವಂತ ಸ್ಟೇಟ್ಮೆಂಟ್ ಪ್ರಕಾರ ದಿಸ್ ಇಸ್ ಮ್ಯೂಚುವಲ್ ಕನ್ಸೆಂಟ್, ದಿಸ್ ಇಸ್ ನಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ವಿಚಾರಗಳು ಪ್ರಾಪರ್ ಆಗಿ ಅನಲೈಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ವಿತ್ ಪ್ರೂಫ್ ಪೊಲೀಸ್ ಬಂದು ಯಾವಾಗ ಸಬ್ಮಿಟ್ ಮಾಡುತ್ತೋ ಅವಾಗಷ್ಟೇ ಈ ಕೇಸ್ ನ ಕ್ಲೋಸ್ ಮಾಡೋಕ್ ಸಾಧ್ಯ ಆಗೋದು. ಈಗ ಬಸ್ ನಲ್ಲಿ ಬಿಟ್ಟೋಗಿರುವಂತ ಫಿಸಿಕಲ್ ಎವಿಡೆನ್ಸ್ಗಳು, ಆಕೆ ಮತ್ತೆ ಆತನ ಮಧ್ಯೆ ಏನಾದ್ರೂ ಮೊದಲೇ ಪರಿಚಯ ಏನಾದ್ರೂ ಇತ್ತ ಅಂತ ಕೆಲವು ಇನ್ವೆಸ್ಟಿಗೇಷನ್ಗಳು, ಆಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ ಅನ್ನುವಂತ ಒಂದು ವ್ಯಾಲಿಡೇಷನ್ಸ್ಗಳು, ಈತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ ಅನ್ನುವಂತ ವ್ಯಾಲಿಡೇಷನ್ಗಳು, ಇಬ್ರು ಮಧ್ಯೆ ಏನಾದ್ರೂ ಫೋನ್ ಅಲ್ಲಿ ಏನಾದ್ರೂ ಮಾತುಕತೆ ನಡೆದಿದೆಯಾ ಅನ್ನುವಂತ ಕೆಲವು ಸ್ಟೇಟ್ಮೆಂಟ್ಗಳು ಎಲ್ಲವನ್ನು ಪರಿಶೀಲನೆ ಮಾಡಿದ್ಮೇಲೆ ಕೆಲವು ಫಾರೆನ್ಸಿಕ್ ರಿಪೋರ್ಟ್ಗಳು ಎಲ್ಲ ಬಂದ ಮೇಲೆ ಕೊನೆಯದಾಗಿ ಕೋರ್ಟ್ ಅಲ್ಲಿ ಏನು ನಿರ್ಧಾರ ತಗೊಳ್ತಾರೋ ದಟ್ ವಿಲ್ ಬಿ ದ ಫೈನಲ್. ಅಲ್ಲಿವರೆಗೂ ಯಾರು ಕೂಡ ಈ ಆರೋಪಿನೇ ಈ ತರ ಮಾಡಿರೋದಕ್ಕೆ ಈ ತರ ಆಗಿದೆ ಅಂತ ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ತಪ್ಪು ಯಾರೇ ಮಾಡಿರ್ಲಿ ಅವರಿಗೆ ಕಾನೂನು ಪ್ರಕಾರವಾಗಿ ಖಂಡಿತ ಶಿಕ್ಷೆ ಆಗ್ಲಿ, ಅದಷ್ಟೇ ನಾನು ಹೇಳೋಕ್ ಸಾಧ್ಯ. ಅಂಡ್ ಆಲ್ಸೋ ನಿಮ್ಮ ಸೇಫ್ಟಿನಲ್ಲಿ ನೀವಿರಿ, ಗೊತ್ತಿರೋರೇ ಆಗ್ಲಿ ಗೊತ್ತಿಲ್ದಿರೋರೇ ಆಗ್ಲಿ, ನಿಮ್ಮ ಸೇಫ್ಟಿನಲ್ಲಿ ನೀವಿರೋದು ತುಂಬಾನೇ ಇಂಪಾರ್ಟೆಂಟ್. ಯಾರಿಗೆ ಯಾವಾಗ ಯಾವ ತರ ಏನಾಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಬೌಂಡ್ರೀಸ್, ನಿಮ್ಮ ಸೇಫ್ಟಿ ನೀವಿರೋದು ತುಂಬಾನೇ ಒಳ್ಳೇದು. ನಾನು ಮೊದಲೇ ಹೇಳ್ದಂಗೆ ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ಜಸ್ಟ್ 10 ನಿಮಿಷದಲ್ಲಿ ಅರ್ಥ ಆಗೋ ರೀತಿ ಹೇಳುವಂಥ ಪ್ರಯತ್ನ ನಂದು. ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.